ನಮಸ್ಕಾರ ಫ್ರೆಂಡ್ಸ್, ನಾನು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರೀತಿ ಹಿಂಗೆ ಇರಲಿ. ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಲಾಗ್ಗೆ ಇವತ್ತು ಬೆಳಗ್ಗೆ ಎದ್ದು ನಾನು ಆಗ್ತಾ ಇರೋದೇ ಹಸ್ಕೊಳ್ ತನಕ. ಯಾಕಂದರೆ ಹಸ್ಗಳನ್ನ ಮೇಯ್ಸಕ್ಕೆ ಬಿಡಬೇಕಿತ್ತು. ಮಾತ್ರ 3 ಮರಿಗಳಿದ್ದಾವೆ, ಅವನು ಸಹ ಮೇಯಕ್ಕೆ ಬಿಡಬೇಕು ಇವಾಗ. ಮತ್ತೆ ಹಸ್ಗಳೆಲ್ಲ ಇಲ್ಲಿ ಮೇಯ್ತಾವೆ. ಇದೇ ನೋಡಿ ಫ್ರೆಂಡ್ಸ್, ನಾವು ಡೈಲಿ ಬಿಡೋ ಮಾಳ. ಮತ್ತೆ ಹಸ್ಗಳನ್ನೆಲ್ಲ ಬಿಟ್ಬಿಟ್ಟು ನಾನು ಮನೆಗೆ ಹೋಗ್ತಾ ಇದ್ದೀನಿ. ಮತ್ತೆ ಮನೆ ಬಂದು ನಮ್ಮ ರಥ ತಗೊಂಡು ನಾನು ಆಗ್ತಾ ಇರೋದು ನಮ್ಮ ತೋಟಕ್ಕೆ. ಮತ್ತೆ ತೋಟಕ್ಕೆ ಬಂದು ನಮ್ಮ ಕರೆಂಟ್ ರೂಮ್ದು ಬೀಗ ತೆಗೆದು ಆನ್ ಆಗಿತ್ತು, ಅದನ್ನ ಆಫ್ ಮಾಡಿದೆ. ಯಾಕಂದರೆ ನೋಡಿ ಮುಂದೆ ಗೊತ್ತಾಗುತ್ತೆ. ಮತ್ತೆ ನಮ್ಮ ಅರ್ಶಿನ ಒಳಗಡೆ ಹೋದೆ, ಯಾಕಂದರೆ ಅಲ್ಲಿ ನೀರು ಆನ್ ಆಗಿತ್ತು. ಅದನ್ನು ಸಹ ಆಫ್ ಮಾಡಿಬಿಟ್ಟು ಮತ್ತೆ ಮೇಲ್ಗಡೆ ಬಂದೆ. ಮೇಲ್ಗಡೆ ಬಂದರೆ ಅಲ್ಲಿ ಆಲೂಗಡ್ಡೆ ಕಿತ್ಕೊಂಡು ಜೋಳ ಹಾಕಿದ್ದೀವಿ. ಇವಾಗ ಅದು ಈಗ 1 ತಿಂಗಳಾಗಿದೆ. ಇದು 2 ತಿಂಗಳ ಜೋಳ ಫ್ರೆಂಡ್ಸ್. ಅದು 1 ತಿಂಗಳಾಗಿತ್ತು, ಇದು 2 ತಿಂಗಳ ಜೋಳ. ಮತ್ತು ನಮ್ಮ ಜೋಳದೊಳಗಡೆ ನುಗ್ಗಿ ನಾನಾಗ್ತಾ ಇರೋದೆ ನಮ್ಮ ಇನ್ನೊಂದು ಬೋರ್ ಕಡೆಗೆ. ಯಾಕೆಂದರೆ ಆ ಬೋರ್ ಸ್ಟಾರ್ಟ್ ಮಾಡಿ ಸುಮಾರು ದಿನ ಆಗಿತ್ತು. ಮತ್ತು ಮಳೆ ಸಹ ಊದಿತ್ತು ಸುಮಾರಾಗಿ. ಅದನ್ನ ಆನ್ ಮಾಡಬೇಕು. ಆನ್ ಮಾಡೋಕು ಅಂದರೆ ಅದು ನೆಟ್ನಲ್ಲಿ ಆಫ್ ಮಾಡಿಬಿಟ್ಟಿದ್ದೀನಲ್ಲ ಫ್ರೆಂಡ್ಸ್, ಅದಕ್ಕೆ ಪೈಪ್ನ ಓಪನ್ ಮಾಡಬೇಕು. ಮತ್ತು ಬೀಗ ತೆಗೆದು ನೀರು ಆನ್ ಮಾಡಿದೆ. ನೀರು ಮಾತ್ರ ಸಕ್ಕತ್ತಾಗಿ ಬರ್ತಿತ್ತು ಫ್ರೆಂಡ್ಸ್. ನೋಡಿ, ಇದೇ ನೀರು 2.5 ಇಂಚ್ ಹೊಡ್ತಾ ಇದೆ ಫ್ರೆಂಡ್ಸ್ ನೀರು. ಮತ್ತೆ ಬಂದು ನಮ್ಮ ಅರ್ಶನಕ್ಕೆ ಗೇಟ್ನೆಲ್ಲ ತೆರೆದ್ಬಿಟ್ಟು ಒಂದೇ ಬೋರು 4 ಗೇಟ್ ಕೊಡಿದೆ ಫ್ರೆಂಡ್ಸ್. 2 ಜೋಳನೂ ಬರೀ ಮಳೆಲೇ ಬಂದಿರೋದು, 1 ನೀರು ಬಿಟ್ಟಿಲ್ಲ ಇನ್ನೂ. ಅರ್ಶನಕ್ಕೂ ಮತ್ತು ಜೋಳಕ್ಕೆ 2ಕ್ಕೂ ನೀರು ಬಿಟ್ಟಿದ್ದೀನಿ ಇವತ್ತು. ಮತ್ತೆ ಬಂದು ನಮ್ಮ ಗುಳ್ದು ಬೀಗ ಎಲ್ಲ ಹಾಕೊಂಡು ನಾನು ಹೋಗ್ತಾ ಇರೋದೆ ಇವಾಗ. ಮುಂದೆ ನೋಡಿ ಗೊತ್ತಾಗುತ್ತೆ. ನಮ್ಮ ರಥ ಎತ್ಕೊಂಡು ನಾ ಬಂದಿದ್ದೆ. ನಮ್ಮ ತೋಟದ ಪಕ್ಕ ಒಂದು ಹಳ್ಳ ಹರಿತಿತ್ತು, ಅದ್ರ ಹೆಸರು ತಟ್ಟಳ ಅಂದ್ಬಿಟ್ಟು. ಇವಾಗ ಮಳೆ ಹೋದು ನೀರು ತುಂಬ ಬರ್ತಾಯಿತ್ತು, ಅದಕ್ಕೆ ನೋಡೋಣ ಅಂತ ಬಂದೆ. ಈ ಹಳ್ಳ ಸುಮಾರು ದಿನ ನಂತರ ಹರಿತಾ ಇರೋದು. ಮತ್ತು ಇವಾಗ ಮನೆಗೆ ಬಂದೆ. ಇದೇ ನೋಡಿ ಫ್ರೆಂಡ್ಸ್ ನಮ್ಮ ಮನೆ. ಮತ್ತು ಮನೆಗೆ ಬಂದು ನಮ್ಮ 4 ಕರುಗಳಿದ್ದಾವೆ, ಅವಕ್ಕೆಲ್ಲ ಹುಲ್ಲು ಹಾಕ್ಬಿಟ್ಟು ನಮ್ಮ ರಥ ತಗೊಂಡು ನಾನು ಹೋಗ್ತಾ ಇರೋದೆ ಮತ್ತೆ ಇನ್ನೊಂದು ತೋಟಕ್ಕೆ. ಈ ತೋಟಕ್ಕೆ ಏನಕ್ಕೆ ಅಂದರೆ ನಮ್ಮ ಮನೇಲಿ ಹುಲ್ಲು ಕೇಳ್ತಾ ಇದ್ರು ಹಸ್ಕೊಳಗೆ, ಅದನ್ನ ಎತ್ಕೊಬರೋಣ ಅಂತ ಬಂದೆ. ಮತ್ತು ತೋಟಕ್ಕೆ ಹೋಗಿ ನೋಡ್ತೀನಿ, ಅಲ್ಲಿ ಯಾವುದೋ ಆ ಒಂದು ಸೊಲೆ ಬಿದ್ದಿತ್ತು. ಭಯ ಆಗೋಯ್ತು ನೋಡ್ಬಿಟ್ಟು. ಮತ್ತು ಹುಲ್ನೊರೆಗಳನ್ನೆಲ್ಲ ನಮ್ಮ ರಥ ಕಟ್ಕೊಂಡು ಇವಾಗ ಮನೆಗೆ ಹೋಗ್ಬೇಕು. ಮತ್ತೆ ಸಾಕಾಗೋಯ್ತು, ಮನೆಗೆ ಬಂದು ಕೂತಿದ್ದೆ. ಮತ್ತೆ ನಮ್ಮ ಮನೇಲಿ ಇವತ್ತು ಕೈಯಣ್ಣ ಸುಣಿಸ್ತಾ ಇದ್ರು. ಇದನ್ನೆಲ್ಲ ಮಾಡೋದು ನಮ್ಮ ಅಮ್ಮನೇ, ಯಾಕಂದರೆ ಯಾರಿಗೂ ಗೊತ್ತಿಲ್ಲ ಇದ್ರ ಬಗ್ಗೆ. ನಾನು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ, ಏನಂದರೆ ಅದು ಉರಿಯೋ ಬೆಂಕಿಗೆ ಪೆಟ್ರೋಲ್ ಹಾಕ್ತಾ ಇದ್ದೆ. ಮತ್ತೆ ನಮ್ಮ ರಥ ಎತ್ಕೊಂಡು ನಾನು ಹಾಕ್ತಾ ಇರೋದೆ ನಮ್ಮ ಹಸ್ಕೊಳ ಮೇಲೆ ಜಾಗಕ್ಕೆ. ಹಸ್ಕೊಳ ಮೇಲೆ ಜಾಗಕ್ಕೆ ಬಂದು ನಮ್ಮ ಆಡು ವಾತು ಬಂದ್ಬಿಟ್ಟಿತ್ತು ಅಂತ ವಾತುಗಳು ಹಿಂದೆ ತಿರುಗ್ತಾ ಇದ್ದೋ. ಫ್ರೆಂಡ್ಸ್ ನೋಡಿ ನಮ್ಮ ವಾತುಗಳ ಜಗಳ. ಮತ್ತೆ ಜಗಳ ಮುಗಿಸ್ಕೊಂಡು ಅವು ಮೇಯಕ್ಕೆ ಸ್ಟಾರ್ಟ್ ಮಾಡ್ದೋ. ಮನೆಗೆ ಹೋಗಿ ಟೈಮ್ ಆಗಿತ್ತು ಅಂದ್ಬಿಟ್ಟು ಹಸ್ಗಳನ್ನ ರೋಡ್ ಹೊಡ್ಕೋಗ್ತಾ ಇದ್ದೀನಿ. ಅದ್ರ ಜೊತೆಲಿ ನಮ್ಮ ಆಡು ಮರಿಗಳನ್ನ ಕೂಡ ಹೊಡ್ಕೋಗ್ತಾ ಇದ್ದೀನಿ. ನನ್ನ ಹಿಂದೆ ಬರ್ತಾವೆ ಆಡುಗಳು. ಮತ್ತೆ ಮನೆಗೆ ಹೋಗಿ ಕಟ್ಟಾಕ್ಬಿಟ್ಟು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದೇ ನಾಡು, ಇದೇ ಭಾಷೆ ಎಂದೆಂದು ನನ್ನ